ಇದನ್ನೇ ತೊಗೊಳ್ಳೋಣ ಅಂತಿದ್ದೀರಾ? ಹಾಂ, ಇದು ಬೆಲೆ ಎಷ್ಟಪ್ಪ? 220 rupees. ಜಾಸ್ತಿ ಆಯ್ತು ಸರ್, ಜಾಸ್ತಿ ಆಯ್ತು. ವೆಲ್ಕಮ್ ಟು ಕೋಲಾರ್. ಎಸ್, ಬಾಬಾ ಸೇವಂತಿಗೆ ಹೂವು ನೋಡ್ರಿ, ಸೇವಂತಿಗೆ ಹೂವು. ಇಲ್ಲ, ನೀವೇ ಕಾಣಿಸ್ತಾ ಇದೀರಲ್ಲ, ನೀವೇ ಕಾಣಿಸ್ತಾ ಇದೀರ. ಇಲ್ಲ ಹೂಗಳು ಮಾಡ್ತಾ ಇದ್ದಂತೆ ಮೇ ಫ್ಲವರ್, ಫುಲ್ ಆನ್ ಫ್ಲವರ್. ಇದು ವೆಲ್ಕಮ್ ಟು ಕೋಲಾರ ಡೈರೀಸ್. ಇವತ್ತು ನಮ್ಮ ಪ್ರಯಾಣ ಕೋಲಾರದ ಕಡೆಗೆ. ಫಸ್ಟ್ ಟೈಮ್ ಈ ಥರ ಒಂದು ಟ್ರಾವೆಲಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರೂ ದೊಡ್ಡ ಮಾಡಿದ ಸಪೋರ್ಟ್ ಬೇಕು. ಸೊ ನಿಮಗೂ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಒಂದು ಸಂದರ್ಭ, ಸೊ ವ್ಲಾಗ್ ಮಾಡಲಿಕ್ಕೆ ಒಂದು ಪೂರಕವಾದಂಥ ಒಂದು ಸಂದರ್ಭ, ಒಂಥರ ಪಾಸಿಟಿವಿಟಿ, ಪಾಸಿಟಿವ್ ವೈಬ್ಸ್ ಆ್ಯಂಡ್ ಒಳ್ಳೆ ಪ್ರಯಾಣ ನಡೀತಾ ಇದೆ. ಸೊ ಹಾಯ್ ಹಲೋ ನಮಸ್ಕಾರ ಸಮಸ್ತ ಭೀಮ್ಸೇಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ಭೀಮಯ್ಯ ಬಾಚಮಡ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ. ಇದು ಬೇರೆ ಯಾವುದಲ್ಲ, ಕೋಲಾರಕ್ಕೆ ಪ್ರಯಾಣ, ಅಲ್ಲಿನ ವಾತಾವರಣ, ಮಾರ್ಗ ಮಧ್ಯೆ ಏನೇನು ಮಾಡ್ತೀವಿ, ಏನೇನು ಕತೆ, ಏನೇನು ವಿಷಯ ಎಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳುವಂಥ ಒಂದು ಸಂದರ್ಭ ಸಿಕ್ಕಿದೆ. ಮೊದಲು ಹೇಳ್ದಂಗೆ ಫಸ್ಟ್ ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಜೊತೆ ನಮ್ಮ ಆತ್ಮೀಯವಾದಂತಹ ಗಣೇಶ್ BN ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಭೀಮ್ ಸ್ಟ್ರೀಮ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಇಬ್ಬರ ಪ್ರಯಾಣ ನಡೀತಾ ಇದೆ ಇಲ್ಲಿ. ಯಾಕೆ ಹೇಳ್ಬೇಕಂದ್ರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ನೆಲಮಗಿಲು ಯೂಟ್ಯೂಬ್ ಚಾನಲ್ ಅಂತ. ಅದನ್ನು ನೀವು ದೊಡ್ಡ ಮಟ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೊ ಆ್ಯಕ್ಚುಲಿ ಕೋಲಾರದಲ್ಲಿ ಅವ್ರಿಗೊಂದು ಇಂಪಾರ್ಟೆಂಟ್ ಆದಂಥ ಒಂದು ಇಂಟರ್ವ್ಯೂ ಇದೆ, ಅದನ್ನು ಕವರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದೇ ಜೊತೆಗೆ ಕೋಲಾರ ಪಕ್ಕದಲ್ಲೇ ಶ್ರೀನಿವಾಸಪುರ ಪಕ್ಕದಲ್ಲೇ ರೋಣೂರಲ್ಲಿ ನಮ್ಮ ಸ್ನೇಹಿತರಿದ್ದಾರೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ, ಒಂದು ಫ್ಯಾಮಿಲಿ ಇದ್ದಾರೆ, ಚಲಪತಿ ಮತ್ತು ಪ್ರತಿಭಾ ಅವ್ರ ಫ್ಯಾಮಿಲಿ. ಅವ್ರನ್ನೂ ಮೀಟ್ ಮಾಡಿಕೊಂಡು ಹಂಗೆ ವಾಪಸ್ ಬರುವಂಥ ಒಂದು ಪ್ಲ್ಯಾನ್. ಮಾವಿನ ತೋಟ ಇದೆ, ಮಾವನ್ನು ಒಂದಷ್ಟು ಮಾವಿನಕಾಯಿನ ಕಿತ್ಕೊಂಡು ಬರುವಂಥ ಪ್ಲ್ಯಾನ್ ಇದೆ. ನೋಡುವ, ಹೋಗ್ತಾ ನಾನು ಹೇಳ್ತಾ ಹೋಗ್ತೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಕೋಲಾರ ಟ್ರಾವೆಲಿಂಗ್ ಬ್ಲಾಗ್. ಸರ್ ಸಾಕಲ್ವಾ? ಸೊ ಮುಂದುವರಿತಾ ಏನೇನು ಕಾಣುತ್ತೆ ಮಾಡ್ಕೊಂಡು ಹೋಗುವ. ಓಕೆ ಬನ್ನಿ, ಮುಂದೆ ಏನಂತ ನೋಡುವ. ಈಗ ಪ್ರೆಸೆಂಟ್ ನಾವು ಹೊರಟಿದ್ದು ಬೆಂಗಳೂರಿನ ದೇವನಹಳ್ಳಿಯಿಂದ, ಇಲ್ಲ ಹೆಬ್ಬಾಳಕ್ಕೆ ಬಂದ್ವಿ. ಹೆಬ್ಬಾಳಿಂದ ನನ್ನ ಪಿಕಪ್ ಮಾಡ್ಕೊಂಡು, ಸೊ ಅಲ್ಲಿಂದ ಹೆಬ್ಬಾಳಿಂದ ದೇವನಹಳ್ಳಿ ಮುಖಾಂತರ ನಾವು ಕೋಲಾರಕ್ಕೆ ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಪ್ರೆಸೆಂಟ್ ಜಂಗಮನ ಕೋಟೆಯಲ್ಲಿ ಇದ್ದೀವಿ. ಹೆಬ್ಬಾಳ ಟು ದೇವನಹಳ್ಳಿ ಟು ಜಂಗಮನಕೋಟೆ, ಹಂಗೆ ಮುಂದಕ್ಕೆ ಈ ರೂಟ್ ಆಕ್ಚುಲಿ ಇನ್ನೊಂದು ರೂಟ್ ಇದೆ, ಅದು ಹೊಸಕೋಟೆ ಟಿನ್ ಫ್ಯಾಕ್ಟ್ರಿ ಕಡೆಯಿಂದ ಹೋಗುತ್ತೆ. ಬಟ್ ಅಲ್ಲಿ ಜನಜಂಗುಳಿ ಜಾಸ್ತಿ, ಒಂದು ಒಳ್ಳೆ ವಾತಾವರಣ, ಪೂರಕ ವಾತಾವರಣ ಇಲ್ಲ. ಇವರು ಈ ರೋಡ್ನ ಸಜೆಷನ್ ಮಾಡಿದ್ರು. ಬಟ್ ಈ ಸಜೆಸ್ಟ್ ಮಾಡಿದಂಥ ರೋಡ್ ನನಗೆ ಮೊದಲು ಅಷ್ಟೊಂದು ಹಿತ ಅನಿಸ್ಲಿಲ್ಲ. ಆದ್ರೆ ಬರ್ತಾ ಇದೇ ಬೆಸ್ಟ್ ವೇ, ವೆಹಿಕಲ್ ಹೋಗೋಕ್ಕೆ ಬೆಸ್ಟ್ ವೇ ಅಂತ ಅನ್ಕೊಂಡೆ. ಯಾಕಂತಂದ್ರೆ ಒಂಥರ ಸುತ್ತಮುತ್ತ ಫುಲ್ ತೋಟಗಳಿದಾವೆ, ಕಾಂಕ್ರೀಟ್ ಕಾಡುಗಳು ಕಡಿಮೆ, ಫುಲ್ ತೋಟಗಳು, ದ್ರಾಕ್ಷಿ ತೋಟ, ನೇರಳೆ ತೋಟ, ಸೈಡಲ್ಲಿ ಫುಲ್ ಕಾಡುಗಳು. ಸೊ ಅದ್ಭುತವಾದಂಥ ಒಂದು ಲೊಕೇಶನ್. ಸೊ ನಿಜವಾಗ ನಾವು ಈ ರೋಡನ್ನ, ಈ ಟ್ರಾವೆಲಿಂಗ್ನ ಎಂಜಾಯ್ ಮಾಡ್ಕೊಂಡೇ ಹೋಗ್ತಾ ಇದೀವಿ ಅಲ್ಲ ಸರ್? ನೋಡಿ ಫುಲ್ ಕಾಡು ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಸುತ್ತಮುತ್ತ ಯಾರು ಇಲ್ಲ. ನೋಡಿ ಫುಲ್ ಕಾಡು. ವೀಕ್ಷಕರೇ, ಒಳ್ಳೆ ವಿಡಿಯೋ, ಒಳ್ಳೆಯಾದ ವಾತಾವರಣ. ಫೇಮಸ್ ಮಿಠಾಯಿ ಅಂಗಡಿ. ಸೊ ನಮ್ಮ ಗಣೇಶ್ ಸರ್ ಸಜೆಸ್ಟ್ ಮಾಡಿದ್ರು, ವಿಜಯಪುರದ ಸುಪ್ರಸಿದ್ಧ ಮಿಠಾಯಿ ಚಿಕ್ಕ ವೀರಣ್ಣ ಸ್ವೀಟ್ಸ್ ಅಂತ. ಸೊ ಅಲ್ಲೇನೋ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಗಣೇಶ್ ಸರ್ ಏನು ಪರ್ಚೇಸಿಂಗ್? ಚಿಕ್ಕ ವೀರಣ್ಣ ಮಿಠಾಯಿ ಅಂಗಡಿ ದೇವನಹಳ್ಳಿಯಲ್ಲಿದೆ. ಓಕೆ, ಬಸ್ ಸ್ಟ್ಯಾಂಡ್ ಹತ್ರ ಭಾರಿ ಫೇಮಸ್ ಇದು. ಇನ್ನೊಂದು 14 ವರ್ಷ ಹೋದರೆ 100 ವರ್ಷ ಆಗುತ್ತೆ. 1940ರಲ್ಲಿ ಚಿಕ್ಕ ವೀರಣ್ಣನವರು ಅಂತ. ಓಕೆ. ಆನಂತರ ಚಿಕ್ಕ ನವೀನಪ್ಪನವರು. ಓಕೆ. ಇಲ್ಲಿ ತುಪ್ಪದ ಅವಲಕ್ಕಿ ತುಂಬ ಪ್ರಸಿದ್ಧವಾಗಿದೆ. ಓಕೆ, ಗುಣಮಟ್ಟ ಚೆನ್ನಾಗಿದೆ ಅಂತ ತೋರಿಸ್ಬಿಡ್ತೀನಿ ರೀ. ಚಿಕ್ಕ ವೀರಣ್ಣ ಮಿಠಾಯಿ ಅಂಗಡಿ. ನಮ್ಮ ರಾಜ ಇದ್ದಾನೆ. ಸೊ ನೋಡಿ ಇಷ್ಟೊಂದು ಖಾರ ಐಟಮ್ ಇದೆ ನೋಡಿ, ಇಷ್ಟೊಂದು ಸಿಹಿ ತಿಂಡಿ ಐಟಮ್ ಇದೆ. ದೇವನಹಳ್ಳಿಗೆ ಬರೋರು ಈ ಅಂಗಡಿನ ವಿಸಿಟ್ ಮಾಡಿ. ಸೊ ಬನ್ನಿ ಹಾಗೆ ಮುಂದುವರಿವ. ಇದೇನು ಸರ್ ಡೆಮೋನಾ? ಇದು ತುಪ್ಪದ ಅವಲಕ್ಕಿ ನಿಮ್ಗೆ ಎಲ್ಲೆಲ್ಲೂ ಸಿಗ್ಲಿಕ್ಕಿಲ್ಲ. ಓಕೆ. ಸ್ವಲ್ಪ ದರ ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಅನ್ಸಿದ್ರು ಕೂಡ ಓಕೆ, ಕ್ವಾಲಿಟಿ ಆಗಿರುತ್ತೆ. ಸರಿ, ತುಂಬಾ ದಿನಗಳನ್ನ ಹಾಗೆ ಇಡಬಹುದು. ಓಕೆ. ಕೌಂಟು ವಾಸನೆ ಬರೋಲ್ಲ. ಓಕೆ. ಓ, ಒಂದು ಹಳೆ ಫೋಟೋ ಇಟ್ಟಿದೆ ನೋಡಿ, ಅದು ಅದ್ಭುತ. ಮಾತಾಡ್ಸಿಲ್ಲ. ಹೋಗೋ ಮಾರ್ಗ ಮಧ್ಯೆ ನೋಡಿ ಹೆಂಗಿದೆ ರೋಡು, ಹೂವು ಗಿಡಗಳು, ಅದ್ರ ಮಧ್ಯೆ ಒಂದು ಹಣ್ಣಿನ ಅಂಗಡಿ ಕಾಣಕ್ಕೆ ಸಿಕ್ತು. ಸೊ ನೋಡಿ ಎಲ್ಲ ಹಣ್ಣುಗಳನ್ನ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಸೊ ಇದು ದೇವನಹಳ್ಳಿ ಏರ್ಪೋರ್ಟಿಗೆ ಪಕ್ಕ. ಸೊ ಒಂದು ಹಲಸಿನಕಾಯಿ ತೊಗೊಳ್ಳುವ ಅಂತ ಬಂದಿದ್ದೀವಿ. ಏನು ಮಾಡ್ತಾಯಿದ್ದೀರಾ?
ಭೀಮಣ್ಣ ನೀವು ಹೇಳೋ ಒಂದು ಹಲಸಿನಕಾಯಿ ಸೀಸನಲ್ ನಾಳೆಗೆ ಹಣ್ಣಾಗ್ಬಿಡುತ್ತೆ. ಹಾಂ. ಈಗಾಗಲೇ ಪರಿಮಳ ಬಂದ್ಬಿಟ್ಟಿದೆ. ಓಕೆನಾ? ಆಮೇಲೆ ಎತ್ಕೊಳ್ಳಿ ನೀವು ಜಾಸ್ತಿ ಎಳೆಯಕ್ಕೆ ಹೋಗ್ಬಿಡಿ ಗಾಡಿ. ಹಾಂ ಆಯ್ತು, ಒಂದು ಎತ್ಕೊಂಬಿಡುವ. ಇದನ್ನೇ ತೊಗೊಳ್ಳೋಣ ಅಂತಿದ್ದೀರಾ? ಹಾಂ. ಇದ್ರ ಬೆಲೆ ಎಷ್ಟಪ್ಪ? 220 rupees. ಜಾಸ್ತಿ ಆಯ್ತು ಸರ್, ಜಾಸ್ತಿ ಆಯಿತು. ಏನಕ್ಕೆ 220 ರೂಪಾಯಿ ಎಷ್ಟು ಅಂತ ತೊಳೆ ಅದೆಲ್ಲ ಲೆಕ್ಕ ಬೇಡ. ಇದು ಅಕ್ಕ ನಿಮ್ಮ ಹೆಸರು? ಚಂದ್ರಿಕಾ. ಯಾವ ಊರಿದೆ? ಕೂಡನಹಳ್ಳಿ ಗೇಟ್, ದೇವನಹಳ್ಳಿ ತಾಲೂಕು, ವಿಜಯಪುರ ಹೋಗ್ಲಿ. ಓ ನೈಸ್. ನೋಡಿ ನೀವು ಈ ರೋಡ್ ಯಾವುದು? ವಿಜಯಪುರ ರೋಡ್. ಓಕೆ, ಕೋಲಾರ. ವಿಜಯಪುರ ರೋಡ್ ಕೋಲಾರಕ್ಕೆ ಬಂದರೆ ಈ ಶಾಪ್ಗೆ ವಿಸಿಟ್ ಮಾಡಿ. ನೋಡಿ ಒಂದಷ್ಟು ಹಣ್ಣುಗಳು, ಸೀಸನಲ್ ಫ್ರೂಟ್ಗಳು ಸಹ ಮಾರ್ತಾಯಿದ್ದಾರೆ. ಸೊ ಚೆನ್ನಾಗಿದೆ, ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಸೊ ಒಂದಷ್ಟು ತಿಂಡಿ ತಿನಿಸುಗಳು, ಒಂದಷ್ಟು ಫ್ರೂಟ್ಸ್ಗಳು. ಎಸ್, ವಿಸಿಟ್ ಮಾಡಿ ಸರ್. ತಗೊಳ್ವಾ? ಓಕೆ ಡನ್. ಹಂಗೆ ಹೋಗ್ತಾ ಇವರು ಲಂಚ್ ಬಾಕ್ಸ್ ಬೇರೆ ತಂದುಬಿಟ್ಟಿದ್ದಾರೆ. ಗಣೇಶ್ ಸರ್ ಏನು ಮಾಡ್ತಾಯಿದ್ದೀರಾ? ಲಂಚ್ ಬಾಕ್ಸ್ ತಂದುಬಿಟ್ಟು ಏನು ತಂದಿರೋದು? ಪೊಂಗಲ್. ಹಂಗೆ ಗಾಡಿ ನಿಲ್ಲಿಸಿ ಪೊಂಗಲ್ ತಂದಿದ್ದಾರೆ. ಏನೋ ಒಂಚೂರು ಹೊಟ್ಟೆಗೆ ಹಾಕೊಂಬಿಡು ಅಂತ. ಇವರು ಏನು ಹೇಳೋದು, ಕಂಪಲ್ಸರಿ ಒಂದು ಲಂಚ್ ಬಾಕ್ಸ್ ಮನೆಯಿಂದ ಕಟ್ಕೊಟ್ಬಿಡ್ತಾರೆ. ಸೊ ಅದೇ ಪ್ರಕಾರ ಈಗ ಸ್ವಲ್ಪ ಹೊಟ್ಟೆಗೆ ಹಾಕೊಂಬಿಡು. ನೋಡಿ, ಒಳ್ಳೆ ವಾತಾವರಣ, ಒಳ್ಳೆ ಮರ, ಒಳ್ಳೆ ಗಿಡ. ಸೊ ಈ ಥರ ಲಂಚ್ ಮಾಡೋದು ಕೂಡ ಒಂದು ನೈಸ್ ಎಕ್ಸ್ಪೀರಿಯನ್ಸ್ ಅಲ್ವಾ ಸರ್? ಓಕೆ, ಏನು ಸ್ಪೆಷಲ್? ಪೊಂಗಲ್ಲ? ಓಕೆ, ಅದು ನೋಡಿಲಿ. ಹಾಂ, ಓಕೆ, ಅದು ನೋಡಿಲಿ. ಮುಂದೆ ಹಂಗೆ ಹೋಗಿ ಮಾತಾಡೋ ಬನ್ನಿ. ಇನ್ನೊಂದು 2 hours ಬೇಕಾ ಸರ್ ತಲುಪಕ್ಕೆ? ಇನ್ನೊಂದು 2 ಗಂಟೆ ಪ್ರಯಾಣ. ನಾವು ಎಂಟ್ರಿ ಮಾಡೋಕ್ಕೆ ಹೋಗೋ ಜಾಗಕ್ಕೆ ಇನ್ನೊಂದು 2 ಗಂಟೆ ಪ್ರಯಾಣ. ಅದು ಮುಗಿಸ್ಕೊಂಡು ನಮ್ಮ ಫ್ರೆಂಡ್ಸ್ ಮನೆಗೆ ಅದು ಒಂದು ಅರ್ಧ ಮುಕ್ಕಾಲು ಗಂಟೆ ಪ್ರಯಾಣ. ಎಸ್, ಊಟ ಆಯಿತು. ಕೈ ತೊಳೆಕೆ ಅಂತ ಬಂದ್ವಿ. ಇಲ್ಲವ್ರ ಅಮ್ಮ ಸಿಕ್ಕಿದ್ರು. ನೋಡಿ, ಏನು ಸರ್ ಮಾಡ್ತಾಯಿದ್ದೀರಾ? ಸರ್ ಏನು ಮಾಡ್ತಾಯಿದ್ದೀರಾ? ಇಲ್ಲೇ ಊಟ ಮಾಡೋಕ್ಕೆ ಹೇಳಲ್ಲ ಹಾಕೊಂಡಿದ್ವಿ. ಜಾಗ ಚೆನ್ನಾಗಿತ್ತು. ಅಮ್ಮನ ಹತ್ರ ಮಾತಾಡಿ ಸ್ವಲ್ಪ ಕುಡಿ. ಹಾಂ, ಇಲ್ಲಿ ಅಮ್ಮ ಸಿಕ್ಕಿದ್ರು ನೋಡಿ. ಅಮ್ಮ ನಮಸ್ತೆ. ಅಮ್ಮ ನಿಮ್ಮ ಹೆಸರೇನು? ದೇಯಮ್ಮ. ಓಕೆ. ಇದು ಯಾವ ಊರಮ್ಮ? ಕ್ರಾಸ್ ಅಂತಾರೆ, ವಿಶ್ವನಗರ ಅಂತಾರೆ. ವಿಶ್ವನಗರ. ಹಾಂ, ಇಲ್ಲಿ ಊಟ ಮಾಡಿದ್ವಿ. ಈ ಮರ ನೋಡಿ ತುಂಬ ಖುಷಿ ಆಯಿತು. ಹಾಂ, ಅಮ್ಮ ಇವಾಗ ನೋಡಿ ಎಷ್ಟು ಪ್ರೀತಿಯಿಂದ ಮಾವಿನ ಹಣ್ಣು ಬೇರೆ. ನೀವು ಕಟ್ ಮಾಡಿ ತಿನ್ನೋ. ಹಾಂ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ನೋಡಿ ಅಮ್ಮ. ಎಸ್, ಅಮ್ಮವ್ರು ನೋಡಿ ನಮಗೆ ಮಾವಿನಕಾಯಿ ಕೊಟ್ಟು ಎಷ್ಟು ಪ್ರೀತಿಯಿಂದ. ಸೂಪರ್, ಚೆನ್ನಾಗಿದೆಯಾ? ಏನಾಗಬೇಕು? ಏನು ಮಾತಾಡೋರು? ಇಲ್ಲ, ನೀವೇ ಕಾಣಿಸ್ತಾ ಇದ್ದೀರಲ್ಲ. ನೀವೇ ಕಾಣಿಸ್ತಾ ಇದ್ದೀರ. ಇಲ್ಲ ಗಣೇಶ್ ಸರ್ ಏನು ಅಲ್ಲಿ ಕೂತ್ಬಿಟ್ಟಿದ್ದೀರಾ? ಓಕೆ, ಊಟ ಆಯಿತು. ನೋಡಿ, ನಾವು ಅಪರಿಚಿತರು ಆ್ಯಕ್ಚುಲಿ. ಅಮ್ಮ ಮನೆಯೊಳಗೆ ಸೇರಿಸಿ ಮಾವಿನಕಾಯಿ ಕೊಟ್ಟು, ಕೈ ತೊಳೆಯೋಕ್ಕೆ ನೀರು ಕೊಟ್ಟು, ಕುಡಿಯೋಕ್ಕೆ ನೀರು ಕೊಟ್ಟು. ನೋಡಿ, ದಿಸ್ ಇಸ್ ವಾಟ್ ದ ಬ್ಯೂಟಿ ಆಫ್ ವಿಲೇಜ್. ಅದಕ್ಕೆ ಈ ದೇವನೂರು ಮಹಾದೇವ ಅಂತ ದೊಡ್ಡ ಸಾಹಿತಿ. ಓಕೆ, ದಲಿತ ಬನ್ನಿ. ಅವರು ಒಂದ್ ಕಡೆ ಹೇಳ್ತಾರೆ, ಸಂಬಂಧ ಅನ್ನೋದು ದೊಡ್ಡದು ಕಲ ಅಂತ. ಸಂಬಂಧ ಅನ್ನೋದು ಈ ಭೂಮಿ ಮೇಲೆ ಮನುಷ್ಯರಿಗೆ ಅತ್ಯಂತ ಬೆಲೆ ಬಾಳುವಂಥದ್ದು, ತುಂಬಾ ಮಹತ್ತರವಾದದ್ದು ಅಂತ. ಈ ಸಂಬಂಧಕ್ಕೆ ಏನ್ ಬೆಲೆ ಕಟ್ತೀರಿ? ಏನು ಕಟ್ಟಕ್ಕಾಗಿಲ್ಲ. ನಾವು ಅಪರಿಚಿತರು, ಎಲ್ಲಿಂದನೋ ಬಂದ್ವಿ. ಮನೆಯೊಳಗೆ ಬಿಟ್ಕೊಳ್ಳೋದೇ ಇರೋಂಥ ಕಾಲನೇ ಈ ಕಾಲ. ಅಂಥದ್ರಲ್ಲಿ ಇವ್ರ ಮನೆಗೆ ಬಿಟ್ಟು ಹೌದು, ನಿಜ. ಇದು ಪಾಯಿಂಟ್ ನೋಡಿ. ಅವ್ರು ಹೇಳ್ತಾ ಇದಾರೆ ಟಿವಿಲೆಲ್ಲ ಏನೇನು ನಡೆಯುತ್ತೆ ಹಂಗೆ. ಅದೊಂದು ಪ್ರೀತಿ ವಿಶ್ವಾಸ ನೋಡಿ. ಮಾವಿನ ಹಣ್ಣೆಲ್ಲ ಕೊಟ್ಟರು, ಎಷ್ಟು ಚೆನ್ನಾಗಿದೆ. ಅವರೇ ಬೆಳೆಸಿರೋದು. ಥ್ಯಾಂಕ್ ಯು. ಇಬ್ಬರು ಮಕ್ಕಳು ಅಮ್ಮನಿಗೆ ಪಾಲಿನಲ್ಲಿದ್ದಾರೆ. ಮಕ್ಕಳನ್ನ, ಮನೇನ, ಮಗುನ, ಮರಗಳನ್ನ ಹೇಗೆ ಎಷ್ಟು ಪ್ರೀತಿಯಿಂದ ಬದುಕನ್ನು ಕಟ್ಕೊಂಡಿದ್ದಾರೆ. ಇವನ್ನೆಲ್ಲ ನೋಡಿ. ಸೇವಂತಿಗೆ ಹೂವು ನೋಡ್ರಿ, ಸೇವಂತಿಗೆ ಹೂವು ಹೆಂಗ್ ಬೆಳೆಸಿದಾರೆ ಅಂತ. ಊಟ ಮಾಡ್ಕೊಂಡು ಅಮ್ಮನ ಕೈಯಲ್ಲಿ ಮಾವಿನಕಾಯಿ ತಗೊಂಡು ಪೀಸ್ ತಿನ್ಕೊಂಡು ಹಂಗೆ ಬರ್ತಾ ಇದ್ದಾಗ ನೋಡಿ ಹೆಂಗಿದೆ ಸೇವಂತಿಗೆ ಹೂವು. ಈ ಥರ ಎಲ್ಲ ಹೂವು ಬೆಳೆದಿರೋಂಥದ್ದು ನನ್ನ ಲೈಫಲ್ಲೇ ನೋಡಿಲ್ಲ. ಅದ್ಭುತ ರೇ ಸಮಯ. ಫುಲ್ ಸೇವಂತಿಗೆ. ವಾವ್, ಸೂಪರ್. ನೋಡಿ, ಮೇಲೆ ಫ್ಲೈಟ್ ಹೋಗ್ತಾಯಿದೆ. ನನ್ನ ಮೊಬೈಲಲ್ಲಿ ಝೂಮ್ ಮಾಡ್ಬೋದೋ ಗೊತ್ತಿಲ್ಲ, ಮಾಡೋಕ್ಕಾಗತ್ತೋ ಕಾಣುತ್ತೋ ಗೊತ್ತಿಲ್ಲ. ಅಲ್ಲೆಲ್ಲ ಹೋಗ್ತಾಯಿದೆ. ಹಾಂ, ಇಲ್ಲಿ ಹೋಗ್ತಾಯಿದೆ ನೋಡಿ. ಫ್ಲೈಟ್. ನಮ್ಮದು ಐಫೋನ್ ಅಲ್ವಲ್ಲ, ನಾರ್ಮಲ್ ಫೋನ್ ಅಲ್ವಾ. ನೋಡಿ, ಸೇವಂತಿಗೆ ಮಾರ್ಗ ಮಧ್ಯೆ ಹಿಂಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಸಾಕಾಗಿರುತ್ತೆ. ಅವ್ರ ಮನೆ ತಲುಪೋವರೆಗೆ
ಏನು ಅದ್ಭುತ ನೋಡಿ ಸರ್, ಹೂವಿನ ಮಧ್ಯ ಇದ್ದೀನಿ. ನೋಡಿ 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 ಏನು ಸಕ್ಕತ್ತಾಗಿದೆ. ನೋಡಿ ಏನು ಅದ್ಭುತ, ಸೇವಂತಿಗೆ ಹೂವು. ಸೂಪರ್ 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 ಸೂಪರ್. ಮಧ್ಯೆ ಸೇವಂತಿಗೆ ಸಿಕ್ಬಿಡ್ತು, ಅದ್ರ ಜೊತೆ ಒಂದು ಫೋಟೋ ಎಲ್ಲ ತೊಗೊಂಡ್ಬಿಟ್ವಿ. ಒಂದು ಹೂವನ್ನು ನಾವು ದೇವರ ಮುಡಿಗೆ ಇಟ್ಟುಬಿಟ್ಟಿವಿ ಕಾರಲ್ಲಿ. ನೋಡಿ, ಮಾಡಿದ್ದು ಕಳೆದವರನೇ, ಬಟ್ ಇರಲಿ, ತೊಂದರೆ ಇಲ್ಲ. ಸೊ ಹೂವಿನ ಜೀವನ ಸಾರ್ಥಕ ಆಯ್ತು. ಬನ್ನಿ, ಹಂಗೆ ನಮ್ಮ ಪ್ರಯಾಣ ಹೋಗ್ತಾ ಇದೆ. ನೋಡಿ ನಮ್ಮ ಜನ್ಮ ಪಾವನವಾಯ್ತು. ಓಕೆ, ಬನ್ನಿ. ನೋಡಿ ಮೇ ಫ್ಲವರ್ಸ್ ಯಾವ ಥರ ಹೂ ಬಿಟ್ಟಿದೆ ಅಂತ. ಫುಲ್ ಆನ್ ಫ್ಲವರ್ಸ್ ಇದೆ. ರೋಡಿನ ಎರಡು ಸೈಡ್ ಫುಲ್ ಫ್ಲವರ್ಸ್ ನೀವು ನೋಡ್ಬೋದು. ಸಕ್ಕತ್ತಾಗಿದೆ. ಸೊ ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲಿಗೆ ಡೆಸ್ಟಿನೇಷನ್ ತಲುಪಬೇಕು ಅಲ್ಲಿ ತಲುಪ್ತೇವೆ. ಓಕೆ, ನಾವು ಎಲ್ಲಿ ಇಂಟರ್ವ್ಯೂ ಮಾಡ್ತೀವಿ ಆ ಜಾಗನ ನಾವು ಈ ವಿಡಿಯೋದಲ್ಲಿ ತೋರಿಸಲ್ಲ, ಅದು ಬೇರೆ ಚಾನಲಲ್ಲಿ ಬರುತ್ತೆ. ಅದು ನಾನು ತೋರಿಸ್ಬಿಟ್ರೆ ಕಾಪಿರೈಟ್ ಬೀಳುತ್ತೆ. ಅದರಿಂದ ನಾವು ಕೇವಲ ನಮ್ಮ ಸ್ನೇಹಿತರ ಮನೆಯ ಮಾತ್ರ ತೋರಿಸ್ತೀವಿ. ಓಕೆನಾ ಸರ್? ಖುಷಿನ ಸರ್? ಆಪರೇಷನ್ ನೋಡು, ಆದ್ರೆ ಮಾಡು. ಓಕೆ, ಬ್ಯೂಟಿ 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 ಬ್ಯೂಟಿ. ಸಖತ್ತಾಗಿದೆ. ಕೋಲಾರದಿಂದ ಶ್ರೀನಿವಾಸಪುರದ ಕಡೆಗೆ ಪ್ರಯಾಣ. ಮಾರ್ಗ ಮಧ್ಯೆ ಒಂದು ಮುದೋಡಿ ಕೆರೆ ಸಿಕ್ಬಿಡ್ತು ನೋಡಿ. ಮಾರ್ಗ ಮಧ್ಯೆ ಈ ಕೆರೆ ಕನಿಷ್ಠ ಅಂದ್ರೂ ಒಂದು 200 ಎಕರೆ ಇದೆ, ಅಷ್ಟು ದೊಡ್ಡದಾದಂಥ ಕೆರೆ. ಬನ್ನಿ ಬನ್ನಿ, ಹಾಗೆ ತೋರಿಸ್ತೇನೆ. ಹೋಗ್ತಾ ಇದೀವಿ. ಇನ್ನು 1 ಅವರಲ್ಲಿ ರೀಚ್ ಆಗ್ತೀವಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಸನ್ಸೆಟ್. ವಾವ್, ವಂಡರ್ಫುಲ್. ಫೈನಲಿ ರೋಣೂರು ನಮ್ಮ ಸ್ನೇಹಿತರ ಮನೆಗೆ ಎಂಟ್ರಿ. ಇನ್ನೊಂದು 2 ಕಿಲೋಮೀಟರ್ ಅವ್ರ ಮನೆ. ಸೊ ರೋಣೂರಿಗೆ ಎಂಟ್ರಿ. ಸಾಯಂಕಾಲ ಆಗೇ ಬಿಡ್ತು. ಸುಮಾರು ಟೈಮ್ ಆಗೇ ಬಿಡ್ತು ಸರ್. ಊರಾಗಿದೆ ಹೇಳಿ. ಊರಿಗೆ ಏನು ಬರ ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ. ಅಕ್ಕಪಕ್ಕ ಏನಿದೆ? ಅಕ್ಕಪಕ್ಕ ಕಾಡು ಗೀಡು, ಹುಣಸೆ ಮರ. ಓ ನೋಡೋದು ಬೇಡ. 2 ಸೈಡು ಒಲ್ಲ ಮಾವಿನ ತೋಪು, ಮಾವಿನ ಗಿಡ. ಬಾಬಾ 2 ಕಣ್ಣು ಸಾಲದು. ಹೌದಾ? ರಸ್ತೆ ವಿಶಾಲವಾಗಿದೆಯಾ? ಓಹೋ, ರಸ್ತೆ ಎಲ್ಲ ವಿಶಾಲವಾಗಿದೆ. ಓಕೆ, ಅಂತೂ ನಮ್ಮ ಸ್ನೇಹಿತರ ಮನೆಗೆ ಎಂಟ್ರಿ ಆಗ್ಬಿಟ್ವಿ. ಸೊ ಇದಾದ್ಮೇಲೆ ಮಾವಿನಕಾಯಿ ಏನಾದ್ರು ಕೊಡ್ತಾರೆ ಅನ್ಕೋತೀನಿ. ಅದೊಂದಷ್ಟು ತುಂಬಿಸ್ಕೊಂಡು ನೋಡಿ. ಫುಲ್ ಮಾವಿನಕಾಯಿ, 2 ಸೈಡ್ ಮಾವಿನಕಾಯಿ ಇದೆ. ಬಟ್ ಇಲ್ಲಿ ತೋರ್ಸೋಕ್ಕಾಗಲ್ಲ. ವಾತಾವರಣ ಹೇಗಿದೆ? ವಾತಾವರಣ ಚೆನ್ನಾಗಿದೆ. ಹೌದಾ? ಹೇಳ್ದಂಗೆ ನಮ್ಮ ಸ್ನೇಹಿತರ ಮನೆಗೆ ತಲುಪಿದ್ವಿ. ಸ್ನೇಹಿತರ ಮನೆ ತಲುಪಿ ನಂತರ ತುಂಬ ಚೆನ್ನಾಗಿ ಉಪಚರಿಸಿದ್ರು. ಸೊ ಅವ್ರಿಗೊಂದು ಥ್ಯಾಂಕ್ಸ್. ಹಾಗೆ ಫಸ್ಟ್ ರೌಂಡ್ ಕಾಫಿ ತಿಂಡಿ ಎಲ್ಲ ಆಯಿತು. ಅಲ್ಲಿಂದ ರಾತ್ರಿಯಲ್ಲಿ ಊಟ ಮಾಡಿಕೊಂಡು ಈಗ ನಮ್ಮ ಪ್ರಯಾಣ ಬೆಂಗಳೂರಿನತ್ತ ಮತ್ತೆ ಮುಖ ಮಾಡಿದೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ. ನಾನು ಮೊದಲು ಹೇಳ್ದಂಗೆ ಇದು ನನ್ನ ಮೊದಲ ಟ್ರಾವೆಲಿಂಗ್ ವ್ಲಾಗ್ ಅಂತ ಅನ್ಕೋತೀನಿ. ಸೊ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿ. ನಿಮಗೆ ಖಂಡಿತ ಇದು ಖುಷಿ ಕೊಡುತ್ತೆ ಅಂತ ಭಾವಿಸ್ತಾ, ಗಣೇಶ್ ಸರ್ ಏನು ಹೇಳ್ಬೇಕಂತಿದ್ದೀರಿ ಬೇಗ ಬೇಗ ಹೇಳಿ. ಪ್ರವಾಸ ಆಗಲಿ, ಬದುಕಾಗಲಿ, ನಿರೀಕ್ಷೆಗೆ ತಕ್ಕನಾಗಿ ಘಟನೆಗಳು ನಡೆಯಲ್ಲ. ಸೊ ಬದಲಾವಣೆಗೆ ಒಳಪಟ್ಟಿರುತ್ತೆ. ಸೊ ಚೇಂಜಸ್ಗೆ ನಾವು ರೆಡಿಯಾಗಿರಬೇಕು. ಓಕೆ, ಏನೇನೋ ಒಂದಷ್ಟು ಆಕ್ಟಿವಿಟೀಸ್ ಆಗತ್ತೆ ಇವತ್ತು ಸಂಜೆ ಮೇಲೆ ಅಂತ ಅನ್ಕೊಂಡು ಹೋಗಿದ್ವಿ. ಅದು ಅನ್ಕೊಂಡಾಗ ಆಗ್ಲಿಲ್ಲ. ನಾಳೆ ಪ್ರೋಗ್ರಾಮ್ ಬಿದ್ದುಬಿಡ್ತು. ಸೊ ರಾತ್ರಿ ಹೊರಟ್ಬಿಟ್ವಿ. ಕ್ಷಣದ ಬದಲಾವಣೆ ಅಂತ ಏನ್ ಹೇಳ್ತೀವಲ್ಲ, ಲೈಫಲ್ಲಿ ಮತ್ತೆ ಪ್ರವಾಸದಲ್ಲಿ, ಜರ್ನಿನಲ್ಲಿ, ಟ್ರಾವೆಲ್ ಅಲ್ಲಿ ಈ ತರ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಓಕೆ. ಸೊ ಅದಕ್ಕೆ ನಾವು ಡಿಸಪಾಯಿಂಟ್ ಆಗ್ಬಾರ್ದು. ಕರೆಕ್ಟ್. ಅಥವಾ ನಿರಾಶೆಯಾಗಿ ಉತ್ಸಾಹ ಕಳ್ಕೊಳ್ಬಾರ್ದು. ಹೌದು, ಇದೊಂದು ಅನುಭವ. ಹೌದು, ಮುಂದಿನ ಟ್ರಾವೆಲ್ ಆಗಿ ಮಾಡ್ಬೇಕಾದ್ರೆ ಮತ್ತೊಂದು ಅನುಭವ ಆಗುತ್ತೆ. ಅದು ನಿಮ್ ಜೀವನದಲ್ಲಿ ಈ ತರದ ಅನುಭವಗಳಾಗಿದ್ರೆ, ನೀವು ಅನ್ಕೊಂಡಂಗೆ ಏನು ನಡೆಯಲಿಲ್ಲ, ಹಾಗೆ ಮರಳಿ ಬಂದ್ರಿ, ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ಏನಾಗಿದ್ರೆ ಕಾಮೆಂಟ್ ಮಾಡಿ ಅಷ್ಟೇ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಮುಂದಿನ ಬದುಕು ಮಾಡೋರಿಗೆ ಇದು ಅನುಕೂಲ ಆಗುತ್ತೆ. ಹೌದು, ಯಾರು ಹತಾಶ ಆಗಲ್ಲ. ಹೌದು, ಈ ವಿಡಿಯೋ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡೋದಕ್ಕೂ ಮರಿಬೇಡಿ. ಇಷ್ಟ ಆಗ್ಬೋದು ಅಂತ ಖಂಡಿತ ದೊಡ್ಡ ನಂಬಿಕೆ ಇದೆ. ಸೊ ಇಲ್ಲಿಗೆ ಮುಗಿಸುವ ಸರ್. ಮತ್ತೆ ಅವ್ರನ್ನ ಭೇಟಿ ಆಗೋಣ. ಎಸ್, ಓಕೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.
ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರಯಾಣ ಮತ್ತೆ ಬೆಂಗಳೂರಿನತ್ತ ಸಾಗ್ತಾ ಇದೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಬಿಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ನ ಇನ್ನೊಂದು ಊರಿಗೆ ಹೋಗೋದಾ? ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಮತ್ತೊಂದು ಊರು, ಮತ್ತೊಂದು ಸ್ಥಳ, ಮತ್ತೊಂದು ಸಂಸ್ಕೃತಿ, ಮತ್ತೊಂದು ಘಟನೆ. ಹೌದು, ಖಂಡಿತ ಖಂಡಿತ. ಓಕೆ ಸರ್, ಚಲೋ. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್. ಎಸ್, ಬಾಯ್ ಬಾಯ್.